यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಒಂದು ಮುಸ್ಲಿಂ ಇರೋದೆ ಅಂತ ಹೇಳಿ ಯುವಕರಿಗೆ ಮುಂದೆ ಹೇಳ್ಕೊಡ್ಬೇಕು ಏನಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಷ್ಟನ್ನೇ ಗೊತ್ತಿಲ್ಲ ಯಾರನ್ನ ನೋಡ್ರಿ ಬರೇ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಒಂದು ಮುಸ್ಲಿಂ ಇರೋದೆ ಅಂತ ಹೇಳಿ ಕೊನೆಯದಾಗಿ ಹೇಳಕ್ಕೆ ಬಯಸ್ತೀನಿ ಮೊನ್ನೆನೂ ಬಂದಾಗ ಹೇಳಿದ್ದೆ ನೀವು ಪತ್ರಿಕಾ ಮಾಧ್ಯಮ ಇದ್ದೀರಿ ಔರಂಗಜೇಬ್ ಅಡ್ವೈಸರ್ ಯಾರು ಕುಲಕರ್ಣಿ ಅಂತ ಯಾರು यार यार कौन होता औरंगजेब सा एडवाइजर कौन होता कुलकर्णी म्हणून माणूस होता त्या औरंगजेबचा एडवाइजर ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಡ್ವೈಸರ್ ಯಾರು ರುಸ್ತುಮೆ ಜಮಾಲ್ ಯಾರವರು ಯಾರು ಓದ್ಕೊಂಡಿರ ಯಾವಾಗನ ಯಾರ ಭಾಷಣ ವಾಟ್ಸ್ಆಪ್ ನ ಬಂದ್ಬಿಡ್ತವೆ ಕೇಳ್ಬಿಡೋದು ಭಗವಾ ಕಲರ್ ಯಾರ್ದು ಯಾರು ಭಗವಾ ಕಲರ್ ಯಾರು ಭಗವಾ ಕಲರ್ ಯಾರ್ದು सांगा वो साहेब पेट घातला की भगवा कलर प्रारंभ ಮಾಡಿರತಕ್ಕಂತದ್ದು ಸ್ವರಾಜನ ಈ ದೇಶಕ್ಕೆ ಮೊದಲನೇ ಬಾರಿಗೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ತಂದಿರತಕ್ಕಂತದ್ದು ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಭಗವಾ ಕಲರ್ ನಮ್ಮದೇ ಸ್ವರಾಜ್ ಅಂತಕ್ಕಂತ ಹಿಂದೂ ಸ್ವರಾಜ್ ಅಂತಕ್ಕಂತ ಕಾನ್ಸೆಪ್ಟ್ ತಂದಿದ್ದು ನಾವು ಆದರೆ ನಾವೆಲ್ಲರೂ ಮರಾಠರು ವಿಶೇಷವಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳು ಈ ಭಾರತ ದೇಶದ ಹಿಂದೂಗಳು ನೀವು ಯಾವುದೋ ಕಾನ್ಸೆಪ್ಟ್ ನಲ್ಲಿ ಯಾವುದೋ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ದಯಮಾಡಿ ಹೋಗ್ಬೇಡಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ನೀವು ಎಲ್ಲಿವರೆಗೆ ಯೋಚನೆಗಳು ಮಾಡೋದಿಲ್ಲ ನಮಗೆ ಮುಂದೆ ಸಮಾಜ ಕಟ್ಟೋದು ಕಷ್ಟ ಆಗುತ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಸಮಯ ಬಹಳ ತಗೊಂಡಿದ್ದೇನೆ ಇನ್ನೊಂದು ಸರಿ ಯಶವಂತಣ್ಣವರೇ ಕರೆಸ್ರಿ ನಾವು ಬೇಕಿದ್ರೆ ನಿಮಗೆ ಉದ್ಯೋಗ ಬೇಡ ಬೇಕಿದ್ರೆ ಉದ್ಯೋಗ ಮೇಳ ಮಾಡಿಕೊಡ್ತೀವಿ ಯುವಕರು ಓದ್ ಕಲ್ತಿದ್ರೆ ಯಾರಿಗೆ ಕೆಲಸ ಇಲ್ಲ ನಮಗೆ ಒಂದು ಅವಕಾಶ ಕೊಡಿ ಅವರಿಗೆ ಕೆಲಸ ಕೊಡಿಸಬೇಕಂತ ಪ್ರಯತ್ನ ಮಾಡ್ತೀವಿ ನೀವು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿ ಪೇಟ ಕೊಟ್ಟು ಕತ್ತಿ ಕೊಡೋದಕ್ಕಷ್ಟೇ ದಯಮಾಡಿ ಇಟ್ಕೋಬೇಡಿ ಅಂತ ನಿಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ತೀವಿ ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ನಾವಿಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದೀವಿ ಬಹಳ ಸುಲಭ ಮಾಡೋದು ಆದರೆ ಕಷ್ಟ ಪರಿಸ್ಥಿತಿಯ ನಮ್ಮ ಸಮಾಜ ಈ ಮಟ್ಟಕ್ಕೆ ಇಲ್ಲಿ ಸಮಾಜ ಬೆಳಿಬೇಕಾಗಿದ್ರೆ ಬಹಳಷ್ಟು ಜನರು ಪ್ರಮುಖರು ಈ ಮಟ್ಟದಲ್ಲಿ ಈ ವಿಶೇಷ ಇಂಥ ಊರುಗಳಲ್ಲಿ ನಮ್ಮ ಇರತಕ್ಕಂಥ ಜನಸಂಖ್ಯೆ ಕಮ್ಮಿ ಇದೆ ಆ ಜನಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಅಚ್ಚುಕಟ್ಟಾಗಿ ಇಂಥ ಒಂದು ಭವನವನ್ನು ತಾವೆಲ್ಲ ನಿರ್ಮಾಣ ಮಾಡಿದಿರಿ ಇರತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಎಲ್ಲರೂ ಏನು ಕಷ್ಟ ಬಿದ್ದು ಇಲ್ಲಿವರೆಗೆ ಈ ಸಮಾಜನ ತಾವು ತಂದಿದ್ದೀರಿ ನಾನು ನಿಜಕ್ಕೂ ನನ್ನ ಮನ್ನಾಳಿನ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೀನಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।